ಈಗ ಸದ್ಯಕ್ಕೆ ಬಹಳನೇ ಖುಷಿಯಾಗಿದ್ದಾರೆ ಮಧುಗೌಡ, ನಿಶಾ, ನಿಖಿಲ್. ಏಕೆಂದ್ರೆ ಮಧು ಅವರು ತುಂಬು ಗರ್ಭಿಣಿ. ಸೊ ಅದ್ಭುತವಾದಂತ ಗುಡ್ ನ್ಯೂಸ್ ಅನ್ನ ನೀಡ್ತಾರೆ. ಫ್ಯಾನ್ಸ್ ಗಳಂತೂ ವಿಶಸ್ ಗಳನ್ನ ತಿಳಿಸಿದ್ದಾರೆ. ಇನ್ನ ಕೆಲವು ಮಂದಿ ಟ್ರೋಲ್ ಸಹ ಮಾಡ್ತಾರೆ. ಯಾಕೆಂದ್ರೆ ದೊಡ್ಡ ವಿಡಿಯೋಗಳನ್ನೆಲ್ಲ ಮಾಡಕ್ಕೆ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಆಗಿರ್ಬೋದು ಎಲ್ಲ ಕೂಡ ಮಾಡಿದ್ದಾರೆ. ಆ ವಿಡಿಯೋಗಳು ವೈರಲ್ ಆಗಿದೆ. ಆಗ ಜನರು ಏನ್ ಹೇಳ್ತಿದ್ದಾರೆ, ಯಾರು ಆಗದೇ ಇರುವಂತ ಒಂದು ಪ್ರೆಗ್ನೆಂಟ್ ಗರ್ಭಿಣಿ ತಾವೇನು ಆಗಿಲ್ಲ ಎನ್ನುವಂತ ಒಂದು ಮಾತುಗಳನ್ನೆಲ್ಲ ತಿಳಿಸ್ತಾ ಇರ್ತಾರೆ. ಸಾಕಷ್ಟು ಬದಲಾವಣೆಗಳು ಅವರ ಲೈಫ್ ನಲ್ಲಿ ಆಗ್ತದೆ. ಮತ್ತೆ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ಈಗ ಇನ್ ಮುಂದೆ ಶೇರ್ ಸಹ ಮಾಡ್ಕೋತಾರೆ. ಯಾವ ರೀತಿ ಅಂದ್ರೆ ಸೀಮಂತ ಆಗಿರ್ಬೋದು, ಸ್ಕ್ಯಾನಿಂಗ್ ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊ ಬಂದ್ವಿ ಅಂತ ಹೇಳುವಂತ ಒಂದು ವಿಡಿಯೋಗಳು, ಆಸ್ಪತ್ರೆ ವಿಸಿಟ್ ಮಾಡಿರೋ ಆ ಒಂದು ವಿಡಿಯೋಸ್ಗಳು, ಮತ್ತೆ ರಿಯಾಕ್ಷನ್ ವಿಡಿಯೋಸ್ಗಳು. ಸೊ ಈ ರೀತಿಯ ವಿಡಿಯೋಸ್ ಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಇನ್ನ ಮಗು ಜನನವಾಗುವ ತನಕ, ಮಗು ಬರ್ತಡೆ, ನಾಮಕರಣ, ಆಮೇಲೆ ಬರ್ತಡೆ ಎಲ್ಲ ಮಾಡುವ ತನಕ ವಿಡಿಯೋಗಳನ್ನು ಕೂಡ ಮಾಡ್ತಾರೆ ಅಂತ ಜನರು ಕೂಡ ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ಕಾಟ ತಬ್ಬಿದ್ದಲ್ಲ, ಇಷ್ಟು ದಿವಸ ಹೇಗೋ ಇದ್ವಿ, ಇನ್ ಮುಂದೆ ನಿಮ್ ಕಾಟ ಇನ್ನಷ್ಟು ಜಾಸ್ತಿ ಆಗುತ್ತೆ, ಶುರುವಾಗುತ್ತೆ ಎನ್ನುವಂತ ಒಂದು ಮಾತುಗಳು ಟ್ರೋಲ್ಗಳು ಕೂಡ ಆಗ್ತದೆ. ಒಟ್ಟಾರೆ ಏನೇ ಆದ್ರೂ ಕೂಡ ಇವರು ಸ್ಟ್ರಾಂಗ್ ಆಗಿರ್ತಾರೆ. ಟ್ರೋಲ್ಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ತಮ್ಮ ಒಂದು ಇಷ್ಟಪಡುವಂತವ್ರಿಗೆ ವಿಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾ ಇರ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ ತಮ್ಮ ಇಷ್ಟಪಡುವವ್ರಿಗೆ. ಯಾಕಂದ್ರೆ ಇವರಿಗೆ ತುಂಬಾನೇ ಫ್ಯಾನ್ಸ್ ಗಳಿದ್ದಾರೆ, ಇವರ ವಿಡಿಯೋಸ್ಗಾಗಿ ಕಾಯ್ತಿರ್ತಾರೆ. ಇವರು ಹಾಗಾಗಿ ಡೈಲಿ ಬ್ಲಾಗ್ಸ್ ಅನ್ನು ಕೂಡ ಮಾಡ್ತಾರೆ. ತಮ್ಮ ಒಂದು ರಿಯಲ್ ಲೈಫ್ ಪ್ರತಿ ದಿವಸದಲ್ಲಿ ಏನೇನ್ ಮಾಡ್ತೀವಿ ಎಲ್ಲವನ್ನು ಕೂಡ ಶೇರ್ ಮಾಡ್ತಾರೆ. ಹೀಗಾಗಿ ಜನರಿಗೆ ತುಂಬಾನೇ ಕನೆಕ್ಟ್ ಆಗಿದ್ದಾರೆ, ಹತ್ತಿರ ಆಗಿದ್ದಾರೆ. ಮೈಸೂರು ಮೂಲದವರಂತ ಮಧು ಅವರು ತಾಯಿಯಾಗುವಂತ ಒಂದು ಖುಷಿಯಲ್ಲಿದ್ದಾರೆ. ಸೊ ತಪ್ಪದೆಲ್ಲರೂ ಕೂಡ ವಿಶ್ ಮಾಡಿ. ಅದ್ಭುತವಾದಂತಹ ಒಂದು ಕುಟುಂಬ ಅಂತ ಹೇಳ್ಬೋದು. ಎಲ್ಲರೂ ಕೂಡ ತುಂಬಾನೇ ಅನ್ಯೋನ್ಯವಾಗಿದ್ದಾರೆ.